Good morning, students. Today we shall discuss the lesson number 4. Whatever we do. Before start this lesson, we will discuss the before reading task. All of you listen carefully the dialogues. Why are you so dull like a lamb? What is that to you? Do you lose anything by saying it? Well, I have lost my money. Can you get it? Huh? I know you are always irresponsible. Keep your mouth shut, will you? These are the sentences are one type. Another sentences are given below this box. These sentences also listen carefully. These dialogues also listen carefully. Okay, children. You are a bit down. May I know why? Chetan, my purse is stolen. Really sorry. If you don't mind, I will lend you money. Thanks a lot, but I don't need it now. Alright? Don't let it bother you too much. You are right anyway. I feel better with your encouraging words. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಬಾಕ್ಸ್ ಎನಲ್ಲಿ ಒಂದು 6 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ಬಾಕ್ಸಿನ ಕೆಳಗಡೆ 6 ಸೆಂಟೆನ್ಸಸ್ ಇದ್ದಾವೆ. ಆ ಡೈಲಾಗ್ಸ್ ನೋಡಿ. ಇದರಲ್ಲಿ ವಿಚ್ ಡೈಲಾಗ್ ಡು ಯು ಥಿಂಕ್ ಈಸ್ ಮೋರ್ ಪೊಲೈಟ್ಲಿ ವರ್ಡೆಡ್? ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್. ಅಂದರೆ ಇಲ್ಲಿ ಮೇಲ್ಗಡೆ ಬಾಕ್ಸಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಯಾವ ರೀತಿ ಇದೆ, ಪೊಲೈಟ್ ಆಗಿದೆಯೋ ಅದು ಮೋರ್ ಪೊಲೈಟ್ ಆಗಿದೆಯೋ, ಅಥವಾ ಬಿ ಬಾಕ್ಸಲ್ಲಿರ್ತಕ್ಕಂಥದ್ದು ಮೋರ್ ಪೊಲೈಟ್ ಆಗಿದೆ ಅಂತ ನೀವು ನೋಡ್ಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ, ಅಲ್ಲಿ ವರ್ಡ್ಸ್ ಯೂಸ್ ಮಾಡಿದಾರೆ ನೋಡಿ. ವೈ ಆರ್ ಯು ಸೋ ಡಲ್ ಲೈಕ್ ಎ ಲ್ಯಾಂಬ್? What is that to you? Do you lose anything by saying it? Well, I have lost my money. Can you get it? I know you are always irresponsible. Keep your mouth shut, will you? ನೋಡಿ, ಇಲ್ಲಿರ್ತಕ್ಕಂಥ ವರ್ಡ್ಸು ತುಂಬ ಹಾರ್ಡ್ ಆಗಿದೆ, ಅಂದರೆ ಪೊಲೈಟ್ ಆಗಿಲ್ಲ, ಅಂದರೆ ಸ್ಮೂತ್ ಆಗಿಲ್ಲ. ಆದರೆ ಕೆಳಗಡೆ ನೋಡಿ, ಅಲ್ಲಿರ್ತಕ್ಕಂಥ ತುಂಬ ಸ್ಮೂತ್ ಆಗಿದೆ. ಅಂದರೆ ನಮ್ಮ ಮ್ಯಾನರ್ಸನ್ನು ತೋರಿಸುತ್ತೆ, ನಮ್ಮ ಕ್ಯಾರೆಕ್ಟರ್ನ ತೋರಿಸ್ತದೆ. ಮೇಲ್ಗಡೆದು ಏನಾಗಿದೆ, ರಫ್ ಕ್ಯಾರೆಕ್ಟರ್ ತೋರಿಸ್ತಾ ಇದೆ, ರೂಡ್ ಸ್ಪೀಚನ್ನು ತೋರಿಸ್ತಾ ಇದೆ. ಅದೇ ಬಿ ಬಾಕ್ಸಲ್ಲಿದೆಯಲ್ಲ, ಅದನ್ನು ನೋಡಿ, ಇದು ತುಂಬ ಏನಾಗಿದೆ, ತುಂಬ ಸ್ಮೂತ್ ಆಗಿದೆ. ಯು ಆರ್ ಎ ಬಿಟ್ ಡೌನ್. ಮೇ ಐ ನೋ ವೈ? ಅಂದರೆ ಇಲ್ಲಿ ಎ ಮತ್ತು ಬಿ ಅಂದರೆ ಇಬ್ಬರು ಪರ್ಸನ್ನ ತಿಳ್ಕೊಳ್ಳಿ, ಅವರಿಬ್ಬರು ಮಾತಾಡೋದು ಕೂಡ ಎ ಬಾಕ್ಸಲ್ಲಿ ತುಂಬ ರೂಡ್ ಆಗಿದೆ. ಆದರೆ ಬಿ ಬಾಕ್ಸಲ್ಲಿ ತುಂಬ ಪೊಲೈಟ್ ಆಗಿದೆ. ಹೌದಾ ಚಿಲ್ಡ್ರನ್? ನೋಡಿ, ಹೇಗೆ ಗೊತ್ತಾಗ್ತದೆ ನಿಮಗೆ. ಯು ಆರ್ ಅಲ್ಲಿ. ಚೇತನ್, ಮೈ ಪರ್ಸ್ ಈಸ್ ಸ್ಟೋಲನ್. ಅಯ್ಯೋ, ನನ್ನ ಪರ್ಸ್ ಕಳೆದೋಗ್ಬಿಟ್ಟಿದೆ. ರಿಯಲಿ ಸಾರಿ. ಇಫ್ ಯು ಡೋಂಟ್ ಮೈಂಡ್, ಅವಾಗ ಹೇಗೆ ಕೇಳ್ತಾನೆ, ಐ ವಿಲ್ ಲೆಂಡ್ ಯು ಮನಿ, ಅಂದರೆ ನನಗೋಸ್ಕರ ಥ್ಯಾಂಕ್ಸ್ ಎ ಲಾಟ್, ಬಟ್ ಐ ಡೋಂಟ್ ನೀಡ್ ಇಟ್ ನಾವ್ ಅಂತ ಹೇಳ್ತೇನೆ ನೋಡಿ. ಆಲ್ ರೈಟ್, ಡೋಂಟ್ ಲೆಟ್ ಇಟ್ ಬಾದರ್ ಯು ಟೂ ಮಚ್. ಜಾಸ್ತಿ ಯೋಚನೆ ಮಾಡಬೇಡ ಅಂಥೇಳಿ ಅದು ಭಾಳ ತುಂಬ ಪೊಲೈಟ್ ಆಗಿ ಹೇಳ್ತಾ ಇದೆ. ಹೀಗೆ ಇಲ್ಲಿ ನಾವು ಮಾತಾಡ್ತಕ್ಕಂತಹ ರೀತಿ ಹೇಗಿದೆ ಅನ್ನೋದನ್ನೇ, ಯಾವ ರೀತಿ ನಮ್ಮ ಮ್ಯಾನರ್ಸನ್ನು ಅಥವಾ ನಮ್ಮ ಪೊಲೈಟ್ನೆಸ್ಸನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಲೆಸನನ್ನು ನಿಮಗಿಟ್ಟಿದ್ದಾರೆ. ವಾಟ್ ಎವರ್ ವಿ ಡೂ, ಹೌ ಟು ಡೂ ಸಮಥಿಂಗ್ ಬೆಟರ್ ವೇ ಅನ್ನೋದನ್ನು ನಾವು ಈ ಲೆಸನನ್ನು ಓದಿದ ಮೇಲೆ ತಿಳ್ಕೊಳ್ತೀವಿ ಮಕ್ಕಳೇ. ಓಕೆ ಚಿಲ್ಡ್ರನ್, ದಿಸ್ ಲೆಸನ್ ವಾಸ್ ರಿಟನ್ ಬೈ ಎ ಪೊಯೆಟ್ who is Clifford Martis. Look at the picture. He is a Clifford Martis. Nodi, one of the famous English author. Okay children, before the start this lesson, we know about the author. Clifford Martis is a Christian by birth, a socialist by choice, and a lawyer by profession. He studied in Don Bosco High School, Lanwala, Pune in 1969. He lives in Mumbai. His hometown is Mahim in Maharashtra. He works with Every Child Our Child organization to bring happiness on every child's face. He is an RTI activist. ನೋಡಿ,
ಇಲ್ಲಿ ಈ ಕ್ಲಿಫರ್ಡ್ ಮಾರ್ಟಿಸ್ ಅಂತಕ್ಕಂಥವ್ರು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟುತ್ತಾರೆ. ಈ ವಾಸ್ ಎ ಚಾಯ್ಸ್ ಆ್ಯಂಡ್ ಎ ಲಾಯರ್ ಬೈ ಪ್ರೊಫೆಷನ್. ವೃತ್ತಿಯಲ್ಲಿ ಇವರು ವಕೀಲರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಸ್ಟಡಿಡ್ ಇನ್ ಡಾನ್ ಬಾಸ್ಕೋ ಹೈಸ್ಕೂಲ್. ಡಾನ್ ಬಾಸ್ಕೋ ಹೈಸ್ಕೂಲಲ್ಲಿ ಇವರು ಓದಿದ್ದಾರೆ. ಲಾನ್ವಾಲಾ ಪುಣೆ ಇನ್ 1969, 1969ರಲ್ಲಿ ಲಾನ್ವಾಲಾ ಹೈಸ್ಕೂಲಲ್ಲಿ ಅವರು ಅಲ್ಲಿ ಓದ್ತಾ ಇದ್ರು. ಈ ಲೀವ್ಸ್ ಇನ್ ಮುಂಬೈ. ಇವರು ಮುಂಬೈನಲ್ಲಿ ವಾಸವಾಗಿದ್ದಾರೆ. ಈಸ್ ಹೋಮ್ ಟೌನ್ ಈಸ್ ಮಾಹಿಮ್ ಇನ್ ಮಹಾರಾಷ್ಟ್ರದ ಮಾಹಿಮ್ ಅಂತಕ್ಕಂಥದ್ದು ಇವರ ಒಂದು ಸ್ವಂತ ಊರು. ಈ ವರ್ಕ್ಸ್ ವಿತ್ ಎವರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್. ಇದೊಂದು ಸಂಘಟನೆ, ಎವರಿ ಚೈಲ್ಡ್ ಅವರ್ ಚೈಲ್ಡ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಸಂಸ್ಥೆಯಲ್ಲಿ ಕೆಲಸವನ್ನು ಇದ್ರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವರಿ ಚೈಲ್ಡ್ಸ್ ಫೇಸ್. ಅಂದರೆ ಇದು ಮಗುವಿನ ಒಂದು ಮುಖದಲ್ಲಿ ನಗುವನ್ನು ತರ್ತಕ್ಕಂಥದ್ದು ಇದರ ಒಂದು ಉದ್ದೇಶ. ಅಂತಹ ಒಂದು ಸಂಸ್ಥೆಯಲ್ಲಿ ಇವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಈಸ್ ಆನ್ RTI ಆಕ್ಟಿವಿಸ್ಟ್. ಅಂದರೆ ಈ RTIನಲ್ಲಿ ಒಂದು ಇನ್ಫಾರ್ಮೇಷನ್, ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥ ಒಂದು ಆ್ಯಕ್ಟ್ ಇದೆ. ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಅಂತ. ಅದರಲ್ಲಿ ಇವರು ಯಾವುದೇ ಮಾಹಿತಿಯನ್ನು ಬೇಕಾದರೂ ಕೂಡ ನಾವು ಒಂದು ಕ್ಷಣಾರ್ಧದಲ್ಲಿ ತಗೋಬೋದು. ಅದರಲ್ಲಿ ಕೂಡ ಇವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸರ್ಕಾರಗಳು, ಆಮೇಲೆ ಈ ಕೆಲಸ ನಿರ್ವಹಿಸ್ತಕ್ಕಂಥ ಯಾವುದೇ ಸಂಘ ಸಂಸ್ಥೆಗಳಿದ್ದರೆ ಅದರಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಬರೆದಿರ್ತಕ್ಕಂತಹ ವಾಟ್ ಎವರ್ ವಿ ಡೂ ಅಂತಕ್ಕಂಥ ಲೆಸನನ್ನು ಇವತ್ತು ನಾವು ಚರ್ಚೆ ಮಾಡೋಣ ಮಕ್ಕಳೇ. ಹೋಗಿ ನೋಡ್ತಾ ಹೋಗ್ರಿ. ಇವರೇ ಕ್ಲಿಫರ್ಡ್ ಮಾರ್ಟಿಸ್. ಓಕೆನಾ? ಇವರು ಬರೆದಿರುವಂತಹ ವಾಟ್ ಎವರ್ ವಿ ಡೂ ಅಂತಕ್ಕಂಥ ಲೆಸನ್ ನಾವು ಡಿಸ್ಕಸ್ ಮಾಡೋಣ. ಓಕೆ ಚಿಲ್ಡ್ರನ್, ನಾವು ಸ್ಟಾರ್ಟ್ ದ ರೀಡಿಂಗ್ ಆಫ್ ದಿಸ್ ಲೆಸನ್. ಓಕೆ ಚಿಲ್ಡ್ರನ್, listen carefully of my reading. Okay children. Dear students, all of you listen that before reading task. Which words or which sentence are more polite, and which sentences are not more polite? Okay children, and you know about the author of this lesson, whatever we do. In this lesson we will learn about the gestures or way of speaking. Gestures or way of speaking to others, ಬೇರೆಯವ್ರ ಜೊತೆಗೆ, ಆರ್ ವಿತ್ ಅದರ್ಸ್, ಬೇರೆಯವ್ರ ಜೊತೆಗೆ ನಾವು ಹೇಗೆ ಮಾತನಾಡಬೇಕು ಮತ್ತು ಹೇಗೆ ನಮ್ಮ ಒಂದು ಗೆಸ್ಚರ್ಸ್, ಆಟಿಟ್ಯೂಡ್ಸ್, ನಮ್ಮ ಪ್ರವೃತ್ತಿ, ನಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಒಂದು ಲೆಸನ್ ಅಲ್ಲಿ ನೋಡ್ತಾ ಇದ್ದೀವಿ. ಟುಡೇ lesson is very important to all the students and also to us. ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ most of the people or most of the children, they were not behaved in a good manners. ತುಂಬಾ ಉತ್ತಮ ರೀತಿಯಲ್ಲಿ ಬಿಹೇವ್ ಮಾಡಲ್ಲ. Some students or some children are very speak about with the elders with very negligible and vulgar language, or using a bad words, or a more not polite words. ಈ ತರ ಎಲ್ಲ ಕೆಟ್ಟ ಭಾಷೆಯನ್ನು ಮಾತಾಡೋದು, ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಅಥವಾ ಅವರ ಬಿಹೇವಿಯರ್ ತುಂಬಾ ಹಾರ್ಡ್ ಆಗಿರುತ್ತೆ, ತುಂಬಾ ರೂಡ್ ಆಗಿರುತ್ತೆ, ಬಿಹೇವ್ ಮಾಡ್ತಕ್ಕಂಥದ್ದು ನಾವು ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ನೋಡ್ತೀವಿ. ಹೌದಾ? ಹಾಗೇನೆ ಎಲ್ಲಾ ಪೇರೆಂಟ್ಸ್ ಕೂಡ ಎಲ್ಡರ್ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಮಕ್ಕಳೇ ಗೊತ್ತಿದೆ ನಿಮಗೆಲ್ಲ, ಎಲ್ಡರ್ಗೆ ಅಂದ್ರೆ ನಿಮ್ಮ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಲ್ಲ. ನಿಮ್ಮ ಅಜ್ಜ ಅಜ್ಜಿ ಅಥವಾ ಅಣ್ಣಂದಿರು ದೊಡ್ಡವರಿದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಹಾಗೆ ಮಾತಾಡ್ತಿರ್ತಾರ. ಈ ಒಂದು ಲೆಸನ್ ಅನ್ನ ರೀಡ್ ಮಾಡಿದ್ಮೇಲೆ ನೀವು ಹೇಗೆ ಬೇರೆಯವರೊಂದಿಗೆ ಮಾತನಾಡಬೇಕು, ಯಾರು ಬೇರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಕರೀತಾ ಅವ್ರು ನೋಡ್ತಕ್ಕಂಥದ್ದು
ನಾವೇನ್ ಮಾಡ್ತೀವಿ ಕೆಲವು ಸಾರಿ ಕೀಳಾಗಿ ಕಾಣ್ತೀವಿ. ಆಟೋ ಡ್ರೈವರ್ ಅಂತ ಹೇಳಿದ ತಕ್ಷಣ ಆಟೋ ಬಾಯಿಲಿ ಆಟೋ ಅಂತ ಕರಿತೀವಿ, ಹೌದಾ? ಹೀಗೆ ನಮ್ಮಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಅದು ಸರಿನಾ ಅಥವಾ ತಪ್ಪೋ, ಅಥವಾ ನಾವು ಯಾವ ರೀತಿ ಅದನ್ನ ಬದಲಾವಣೆ ಮಾಡ್ಕೋಬೇಕು, ಸುಧಾರಣೆ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಲೆಸನ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾನೀಗ ನೀವು ಪ್ರೀ ರೀಡಿಂಗ್ ಟಾಸ್ಕ್ ಇತ್ತು ಅದನ್ನ ನೋಡಿದ್ವಿ, ಹೌದಾ? ಯಾವ ರೀತಿ ಮೊದಲನೇ ವರ್ಡ್ ಸೆಂಟೆನ್ಸ್ಗಳು ಯಾವ ರೀತಿ ಇದ್ದು, ಸೇಮ್ ಸಿಚುವೇಶನ್, ಆದರೆ ಮಾತಾಡ್ತಕ್ಕಂತಹ ವಿಧಾನ ಬೇರೆ. ಹಾಗೆ ಇಲ್ಲಿ ಇವತ್ತು ನಾವು ಈ ಲೆಸನ್ ಅಲ್ಲಿ ಲಾಥರ್ ಅವರು ಯಾವ ರೀತಿ ನಾವು ಮಾತನಾಡಬಹುದು, ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ನಮ್ಮ ಲ್ಯಾಂಗ್ವೇಜ್ ಅನ್ನ, ನಮ್ಮ ಭಾಷೆಯನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಓಕೆ ಚಿಲ್ಡ್ರನ್, ನಾವು we should discuss the lesson number 4, whatever we do. Okay na? This lesson was written by Clifford Martis. ಅವರು ತಮ್ಮದೇ ಆದಂತಹ ಅನುಭವಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. Now all of you observe and listen carefully. Okay children? Okay, I start the reading. Whatever we do, let's try to do it better. Our actions, our words, whatever it is. ಏನಾದ್ರು ಆಗಿಲ್ಲದು, ಏನಾದ್ರೂ ಮಾಡ್ಲಿ ನಾವು, ಓಕೆನಾ? Whatever it is, let us try to do it better. Underline. Let us try to do it better. Success, they say, is a journey and not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the lookout for better performance. If I want to thank someone, I can say thanks. But suppose I say thanks a lot, would not it be better? Depending upon the time and the situation, we can try and improve this even further and say, I am very grateful to you, or you have been of great help. I thank you from the bottom of my heart, and so on. This is a simple case of expressing gratitude, but when we think a little more, we can learn to do or say things in better way by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, I am sorry, I made you wait. Oh, it's okay, he said, and added, it's pleasure waiting for you. I felt flattered. One might argue that the other person might have said it without any thinking. Even then, I would say that I like to hear such statements unless, of course, they were said sarcastically. Then we speak about saying or doing things better. A question arises about comparison because better usually follows than. Wise people say that we should compare ourselves with our own selves. I should compare my performance of last year and we see whether I am doing better or not now. One of the ways in which we can do better is by adding words to our actions and also adding actions to words. Let me tell you about an incident. I was waiting for the lift. The lift came down and I found that two fellows
should not, I say, persons or even better gentlemen started removing packets which were fully occupying the lift. I noticed that they did the job fairly fast, giving me an impression that they did not want to delay me. In a little while, they finished the job and I got into the lift and went to my training center. In the class, I mentioned this incident and asked the trainees to explain how this particular situation could have been rendered better. A couple of trainees did mention that the two gentlemen who were removing the packets could have said just something like, one minute, sir, we will finish in no time. Nice answer. Don't you agree? It would have made such a difference. But another trainee said, you could have thought of lending a helping hand to them. Dear students, I think all of you listen my reading. Now we shall discuss the meaning of those paragraphs. Okay, children. I think you have understand something about the way of speaking. ಯಾವುದು ಈ ಒಂದು ನಾನು ರೀಡ್ ಮಾಡಿದ್ದನ್ನು ಕೇಳಿದ ಮೇಲೆ ನೀವು ಐ ಥಿಂಕ್ ನಾನು ಯಾವ ರೀತಿ ಮಾತನಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಅರ್ಥ ಆಗಿದೆ. Somebody did not say any reply or did not say any words. ಏನು ರಿಪ್ಲೈನೇ ಕೊಡಲ್ಲ. ಯಾರಾದ್ರೂ ಹೆಲ್ಪ್ ಮಾಡಿದ್ರು ಕೂಡ ಒಂದು ಥ್ಯಾಂಕ್ಸ್ ಹೇಳಲ್ಲ, ಒಂದು ಥ್ಯಾಂಕ್ ಯು ಅಂತೇಳಿ ಹೇಳಲ್ಲ. ಸುಮ್ಮನೆ ಹೆಲ್ಪ್ ತಗೊಳ್ಳೋದು ಹೋಗೋದು, ಅಥವಾ ಸಾರಿ ಕೇಳಲ್ಲ. ಎಷ್ಟೋ ಸಾರಿ ನಿಮ್ಮಿಂದ ತಪ್ಪಾಗಿದ್ರು ಕೂಡ ಸಾರಿ ಕೇಳಲ್ಲ, ರಿಕ್ವೆಸ್ಟ್ ಮಾಡ್ಕೊಳಲ್ಲ, ಬರೀ ಆರ್ಡರ್ ಮಾಡಿ ಈ ತರ ಬಿಹೇವ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಇವತ್ತು ಈ ಲೇಖಕರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಹೋಗಿದ್ದಾರೆ, ಹೇಗೆ ನಾವು ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ನೋಡ್ತಾ ಹೋಗಿ ಮಕ್ಕಳೇ, ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಯಾವ ರೀತಿ ಚೇಂಜಸ್ ಅವರು ಬದಲಾವಣೆ ಮಾಡೋದಕ್ಕೆ ಹೇಳಿದ್ದಾರೆ. ವಾಟ್ ಎವರ್ ವಿ ಡೂ, ನಾವೇನನ್ನ ಮಾಡ್ಬೋದು. ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ಏನ್ ಮಾಡ್ಬೋದು? ಟ್ರೈ ಟು ಡೂ ಇಟ್ ಬೆಟರ್. ಪ್ರಯತ್ನ ಮಾಡ್ಬೋದು ಉತ್ತಮವಾಗಿ, ಇನ್ನೂ ಉತ್ತಮವಾಗಿ ಆ ಕೆಲಸವನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡಬಹುದು. ಅವರ ಯಾವ್ಯಾವ್ದ್ರ ಬಗ್ಗೆ ನಾವು ಪ್ರಯತ್ನ ಮಾಡಬಹುದು, ಇನ್ನೂ ಉತ್ತಮವಾಗಿ ಮಾಡೋದಕ್ಕೆ ಏನನ್ನ ನಾವು ಪ್ರಯತ್ನ ಮಾಡಬಹುದು, ಯಾವ್ದ್ರ ಬಗ್ಗೆ ಪ್ರಯತ್ನ ಮಾಡಬಹುದು. ಅವರ ಆಕ್ಷನ್ಸ್, ನಮ್ಮ ಆಕ್ಷನ್ಸ್ ಅನ್ನ ಅಂದ್ರೆ ಒಬ್ಬರು ಮಾತಾಡ್ಬೇಕಾರೆ, ಒಬ್ಬರ ಜೊತೆಗೆ ನಾವು ಸಂಭಾಷಣೆ ಮಾಡ್ಬೇಕಾರೆ, ಅಥವಾ ಒಬ್ಬರ ಜೊತೆಗೆ ನಾವು ಒಡನಾಟ ಇದ್ದಾಗ ನಮ್ಮ ಆಕ್ಷನ್ಸ್ ಅನ್ನಲ್ಲಿ ಬೆಟರ್ ಮಾಡ್ಕೋಬಹುದು. ಡೂ ಅವರ್ ಆಕ್ಷನ್ಸ್ ವಿಲ್ ಬಿ ಬೆಟರ್. ಅವರ್ ವರ್ಡ್ಸ್, ನಮ್ಮ ಪದಗಳು, ನಮ್ಮ ಭಾಷೆ, ನಾವು ಮಾತನಾಡ್ತಕ್ಕಂತಹ ವರ್ಡ್ಸ್ಗಳು. ವಾಟ್ ಎವರ್ ಇಟ್ ಈಸ್, ಲೆಟ್ ಅಸ್ ಟ್ರೈ ಟು ಡೂ ಇಟ್ ಬೆಟರ್. ಅದೇನಾದ್ರೂ ಆಗಿರ್ಲಿ, ಯಾವುದೇ ವಿಷಯ ಆಗಿರ್ಲಿ, ಓದೋದಿರ್ಲಿ, ಬರೆಯೋದಿರ್ಲಿ, ಕೆಲಸ ಮಾಡೋದಿರ್ಲಿ, ಮಾತಾಡೋದಿರ್ಲಿ, ಹೌದಾ, ನಾವು ಮಾಡ್ತಕ್ಕಂಥ ಆಕ್ಷನ್ಸ್, ಕ್ರಿಯೆ, ಇದು ಒಂದು ಗೆಸ್ಚರ್ಸ್ಗಳಿರ್ಲಿ, ಅವುಗಳಲ್ಲಿ ಒಂದು ಸುಧಾರಣೆ ಆಗ್ಬೇಕು, ಉತ್ತಮವಾಗಬೇಕು. ಗುಡ್, ಬೆಟರ್, ಬೆಸ್ಟ್. ಗುಡ್ ಅಂದ್ರೆ ಒಳ್ಳೆಯದು, ಉತ್ತಮ. ಬೆಟರ್ ಅಂದ್ರೆ ಅದಕ್ಕಿಂತ ಉತ್ತಮ. ಬೆಸ್ಟ್ ಅಂದ್ರೆ ಅತ್ಯುತ್ತಮ. ನೋಡಿ, ಇವತ್ತು ನಾನು ಒಂದು ಯಾವುದೋ ಕಾಪಿ ರೈಟಿಂಗ್ ಒಂದು ಪೇಜ್ ಬರೆದಿದ್ದೆ, ಹೌದಾ, ಅದನ್ನು ಇವತ್ತು ಉತ್ತಮವಾಗಿ ಬರೆದಿದೆ. ನಾಳೆ ಏನು ಅನ್ಕೋಬೇಕು, ಇದನ್ನು ಇವತ್ತು ಬರೆದಿರೋದನ್ನ ನಾಳೆ ಬರೀಬೇಕಾದ್ರೆ ನಾನು ನಿನ್ನೆಗಿಂತ ಇವತ್ತಿನ್ನೂ ಉತ್ತಮವಾಗಿ ಬರೀಬೇಕು ಅಂತ ನೀವು ಪ್ರಯತ್ನ ಮಾಡ್ಬೇಕಿಲ್ಲ. ಹೆಂಗಿದೆ ಹಂಗೆ ಸುಮ್ಮನೆ ನಮ್ಗೆ ಹೆಂಗ್ ಬರ್ತಂಗೆ ಬರ್ಕೊಂಡು ಬರೋದಲ್ಲ. ಆದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ, ನಾವೇನೇ ಮಾಡಿದ್ರು ಕೂಡ ಒಂದು ದಿನದಿಂದ ದಿನಕ್ಕೆ ಅದನ್ನ ಬದಲಾವಣೆ, ಉತ್ತಮವಾಗಿ ಸುಧಾರಣೆ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸಕ್ಸಸ್, ದೇ ಸೇ, is a journey and not a destination. ನೋಡಿ, ಸಕ್ಸಸ್ ಅಂದ್ರೆ ಜಯ,
ಹೌದಾ? ನಾವು ಒಂದು ಜಯ ಸಾಧಿಸ್ಬೇಕಾದ್ರೆ ದೇಸೆ ಈಸ್ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. ಸಕ್ಸಸ್ ಅನ್ನೋದು ಒಂದು ಪ್ರಯಾಣ, ಅದೇ ಒಂದು ಡೆಸ್ಟಿನೇಷನ್ ಮೀನ್ಸ್ ಗುರಿ, ಎ ಪ್ಲೇಸ್ ಟು ವಿಚ್ someone is going. ಅಂದ್ರೆ ಒಂದು ಗುರಿ ಮುಟ್ಟಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತೀವಿ, ಅಥವಾ ಯಾವ್ದೋ ಒಂದು ಸ್ಥಳವನ್ನು ಮುಟ್ಟಬೇಕು. ಇಲ್ಲಿ ಒಂದು ಗುರಿ ಇರ್ತಪ್ಪ, ನಾನು ಡಾಕ್ಟರ್ ಆಗ್ಬೇಕೋ ಅಥವಾ ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕೋ, ಏನೋ ಒಂದು ಗುರಿ ಇರುತ್ತೆ. ಅದನ್ನ ನಾವು ಡೆಸ್ಟಿನೇಷನ್ ಬೇಕಾದ್ರೆ. ಸಕ್ಸಸ್ ಅನ್ನೋದು ಒಂದು ಜರ್ನಿ, ಆದ್ರೆ ಇಸ್ ಅ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. ಅದು ಗುರಿ ಅಲ್ಲ, ಅದೇ ಗುರಿ ಆಗಿರ್ಬಾರ್ದು, ಅದು ಫೈನಲ್ ಆಗ್ಬಾರ್ದು, ಅಂತಿಮ ಆಗ್ಬಾರ್ದು. ಯಾವುದು? ಸಕ್ಸಸ್ ಆಗಿದ್ವಿ, ಒಂದು ಮುಟ್ಟಿದ್ವಿ ಅಂದ್ರೆ ಒಬ್ಬ ಡಾಕ್ಟರ್ ಓದಿದ ಫಸ್ಟ್ ಗೆ ನಾವು PUC ಓದ್ಬೇಕಾದ್ರೆ ಏನಾಗಿರುತ್ತಪ್ಪ, ಫಸ್ಟ್ PUC SLC ಆದ್ಮೇಲೆ PUC ಓದಿದ್ರೆ ನಾನು ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಚೆನ್ನಾಗಿ ಓದ್ತೀರಾ, PUC ಅಲ್ಲಿ ಪಾಸ್ ಆದ್ರೆ, ನೀಟ್ ಎಕ್ಸಾಮ್ ಬರೆದ್ರಿ, ಅದರಲ್ಲೂ ಕೂಡ ನಿಮಗೆ ಮೆಡಿಕಲ್ ಸೀಟ್ ಸಿಕ್ತು, ಡಾಕ್ಟರ್ ಆದ್ರಿ, ಅಲ್ಲಿಗೆ ಮುಗಿತಾ? ಅದು ಗುರಿ ಇತ್ತು ನಿಮ್ದು. ಏನು ಡೆಸ್ಟಿನೇಷನ್ ಏನಿತ್ತು? ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ರಿ, ಸಕ್ಸಸ್ ಆದ್ರಿ, ಇಟ್ಸ್ ಓವರ್, ಇಟ್ಸ್ ಕಂಪ್ಲೀಟೆಡ್. ಅದು ಫೈನಲ್ ಆಯ್ತಾ? ಗುರಿ ಬಿಟ್ಬಿಟ್ರ? ಸುಮ್ಮನೆ ಇರೋದೇನ್ಮೇಲೆ ಇಲ್ಲ. ಏನ್ ಮಾಡ್ಬೇಕು? ಅಲ್ಲಿ ಮತ್ತೆ ನಾವು ಅದನ್ನ ಇನ್ನು ಬೆಟರ್ ಅಂದ್ರೆ ವೈದ್ಯಕೀಯ ವೃತ್ತಿಯನ್ನ ಮತ್ತಷ್ಟು ಉತ್ತಮಗೊಳಿಸ್ಬೇಕು. ದಿನದಿಂದ ದಿನಕ್ಕೆ ನಾವು ಮತ್ತಷ್ಟು ಬೆಟರ್, ಇನ್ನು ಉತ್ತಮವಾಗಿ ಆ ಸೇವೆಯನ್ನ, ವೈದ್ಯರ ವೃತ್ತಿಯ ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಹಾಗೇನೆ ಒಬ್ಬರು ಟೀಚರು, ಒಬ್ಬ ಯಾವುದೇ ವ್ಯಕ್ತಿ, ಯಾವುದೇ ಕೆಲಸ ಆಗಲಿ ಇನ್ನೂ ಉತ್ತಮವಾಗಿ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಟ್ ಎ ಡೆಸ್ಟಿನೇಷನ್, ವಿ ಕ್ಯಾನ್ ಸೇ ಪ್ರೋಗ್ರೆಸ್. ಪ್ರೋಗ್ರೆಸ್ ಮೀನ್ಸ್ ಡೆವಲಪ್ಮೆಂಟ್, ಗ್ರೋತ್. ಪ್ರೋಗ್ರೆಸ್ ಡೆವಲಪ್ಮೆಂಟ್ ಅಥವಾ ಗ್ರೋತ್, ಬೆಳವಣಿಗೆ. ವಿ ಕ್ಯಾನ್ ಸೇ, ನಾವು ಹೇಳ್ತೀವಿ ಪ್ರೋಗ್ರೆಸ್ ಆಲ್ಸೋ ಈಸ್ ಎ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. ನೋಡಿ, ಸಕ್ಸಸ್ ಅನ್ನೋದು ಕೂಡ ಒಂದು ಜರ್ನಿ, ಪ್ರೋಗ್ರೆಸ್ ಅನ್ನೋದು ಕೂಡ ಒಂದು ಜರ್ನಿ, ಅದೇ ಅಂತಿಮ ಫೈನಲ್ ಅಲ್ಲ, ಗುರಿ ಅಲ್ಲಿಗೆ ಎಂಡ್ ಅಲ್ಲ. ಪ್ರೋಗ್ರೆಸ್ ಅನ್ನೋದು ಬೆಳವಣಿಗೆ ಆಗ್ತಾನೆ ಇರುತ್ತೆ, ಪ್ರೋಗ್ರೆಸ್ ಅಂದ್ರೆ ಬೆಳವಣಿಗೆ ಆಗ್ತಕ್ಕಂಥದ್ದು. ಆಲ್ಸೋ ಇಸ್ ಎ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. Therefore, we need not feel complacent that we are doing fine. ನೋಡಿ, ಆದ್ರಿಂದ we need not feel complacent. Complacent ಅಂದ್ರೆ ನೋಡಿ, someone is satisfied with oneself. ನಮ್ಮಷ್ಟಕ್ಕೆ ನಾವು ಸಂತೃಪ್ತಿಗೊಳ್ಳೋದು, ಇದು ಆಗ್ಬಾರ್ದು. ಸಂತೃಪ್ತಿ ಅಂದ್ರೆ ಅದರಿಂದ ಮುಂದಕ್ಕೆ ಏನಿಲ್ಲಪ್ಪ, ಇನ್ನು ಉತ್ತಮವಾಗಿ ಮಾಡೋದಕ್ಕೇನಿಲ್ಲ, ನಮಗೆ ಸಾಕು ಇಷ್ಟೇ. ನಾವು ಡಾಕ್ಟರ್ ಕೆಲಸ ಸೇರ್ಕೊಂಡ್ಬಿಟ್ಟು ಗುರಿ ಮುಟ್ಬಿಟ್ರೆ ಏನು ಸೇವೆ ಸಲ್ಲಿಸಂಗೆ ಇಲ್ಲ, ಅದು ಫೈನಲ್ ಆತಿದೆ ಅಲ್ಲ. ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಕಂಪ್ಲೇಸೆಂಟ್ ಆಗ್ಬಾರ್ದು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಾರ್ದು, ಸೆಲ್ಫ್ ಸ್ಯಾಟಿಸ್ಫೈಡ್ ಆಗ್ಬಾರ್ದು ಅಂತ ಲೇಖಕರು ಹೇಳಿದ್ದಾರೆ. ಒಂದು ನಮ್ಮ ಲೈಫ್ ಈಸ್ ಎ ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಜೀವನ ಒಂದು ಪ್ರಯಾಣ, ನಡ್ಕೊಂಡು ಹೋಗ್ತಿರ್ಬೇಕು. ಅದ್ರಲ್ಲಿ ಯಾವ ತರ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕು. ಅಂದ್ರೆ ನಾವು ಜೀವನವನ್ನ ಸೆಟ್ಲ್ ಆಗ್ಬಿಟ್ಟಪ್ಪ ಅಂದ್ರೆ ಸುಮ್ಮನೆ ಇರೋದು ಅಲ್ಲ ಅಂತ ಹೇಳ್ತಾರೆ. ಹಾಗೆ ವಿ ಮಸ್ಟ್ ಡೂ ನೋಡಿ ಕೇಳ್ಬೇಕಾ, ವಿ ಫೀಲ್ ಕಂಪ್ಲೇಸೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್. ನಾವೇನ್ ಮಾಡ್ಬೇಕು? ಸಂತೃಪ್ತಿಗೊಳ್ಳಬಾರ್ದು, ಅದ್ರ ಬದಲಿ ಏನ್ ಮಾಡ್ಬೇಕು? ವಿ ಆರ್ ಡೂಯಿಂಗ್ ಫೈನ್, ಇನ್ನು ಉತ್ತಮವಾಗಿ ಆ ಕೆಲಸವನ್ನು ನಿರ್ವಹಿಸಬೇಕು. ಆ ರೀತಿ ಮಾಡ್ತಾ ಹೋಗ್ಬೇಕು. ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ವಿ ಮಸ್ಟ್ ಕಾನ್ಸ್ಟೆಂಟ್ಲಿ, ಕಂಟಿನ್ಯೂಸ್ಲಿ. ಕಾನ್ಸ್ಟೆಂಟ್ಲಿ ಮೀನ್ಸ್ ನಿರಂತರವಾಗಿ ಅಥವಾ ಸ್ಥಿರವಾಗಿ. ಕಾನ್ಸ್ಟೆಂಟ್ ಅಂದ್ರೆ ಒಂದು ಸ್ಥಿರವಾಗಿರೋದೆ ಅಥವಾ ಇದಿರೋದೆ. ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ನಾವು ಇನ್ನೂ ಏನ್ ಮಾಡ್ಬೇಕು? ಹುಡುಕ್ತಾ ಇರ್ಬೇಕು, ಹೊಸ ರೀತಿಯಲ್ಲಿ ಅದನ್ನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು, ಹುಡುಕ್ತಾ ಇರಬೇಕು ಹೊಸ ವಿಧಾನಗಳು. ಉದಾಹರಣೆಗೆ ಯಾವುದೋ ಒಬ್ಬ ಡ್ಯಾನ್ಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಇವತ್ತು ಅವನೇನೋ ಒಂದು ಡ್ಯಾನ್ಸ್ ಅನ್ನ ಒಂದು ಸ್ಟೇಜ್ ಅಲ್ಲಿ ಒಂದು ಪ್ರೋಗ್ರಾಮ್ ಕೊಡ್ತಾನೆ. ಎಲ್ಲರೂ ಕೂಡ ಅವ್ನಿಗೆ ಹೇಳ್ತಾರೆ, ವಂಡರ್ಫುಲ್, ಇಟ್ಸ್ ಎ
ಯುವರ್ ಡ್ಯಾನ್ಸ್ ಪ್ರೋಗ್ರಾಮ್ ಇಸ್ ಎ ವಂಡರ್ಫುಲ್ ಅಮೇಸಿಂಗ್ ಅಂತ ಎಲ್ಲ ವರ್ಣನೆ ಮಾಡ್ತಾರೆ ಸಿಕ್ಕಾಬಟ್ಟೆ. ಭಾರಿ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಇಂತಹ ಡ್ಯಾನ್ಸ್ ನಾವು ನೋಡೇ ಇರಲಿಲ್ಲ ಅಂತ. ಅವನು ಅಲ್ಲಿಗೆ ನಾನು ಭಾರಿ ದೊಡ್ಡ ಫೇಮಸ್ ಡ್ಯಾನ್ಸರ್ ಆದಂತ ಸುಮ್ಮನಿರಂಗಿಲ್ಲ. ಏನ್ ಮಾಡ್ಬೇಕು, ನಾಳೆ ಇನ್ನೂ ಕೆಲವು ಡ್ಯಾನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅವ್ರದ್ದು ಬೆಟರ್ ಆಗಿರೋ ಹಾಗೆ ಮಾಡಬೇಕು. ಹಾಗಾದ್ರೆ ಅವನು ಮನುಷ್ಯ ಅಲ್ಲಿಗೆ ಸರಿ ನಡೀತಾ ಇದ್ದಾನೆ ಅಂತ. ಹಾಗೆ ಬಿಡೋದು ಒಂದು ದೊಡ್ಡ ಡ್ಯಾನ್ಸರ್ ಆಗುತ್ತೆ ಸುಮ್ಮನೆ ಇರೋದಲ್ಲ. ನೀವಾದ್ರೂ ಅಷ್ಟೇನೆ, ಈ ಫಸ್ಟ್ ಟೆಸ್ಟ್ ಅಲ್ಲಿ ನಿಮಗೆ ಎಷ್ಟು ಎಲ್ಲ 25ಗೆ 24, 23 ಔಟ್ ಆಫ್ 4 ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಟ್ಟು ಸೆಕೆಂಡ್ ಟೆಸ್ಟ್ ನಾನು 5 ಬಿಟ್ಟುಬಿಟ್ಟೆ ಎಲ್ಲರೂ ಔಟ್ ಆಫ್ 4 ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಹಂಗೆ ಬರ್ತಾ ಇಲ್ಲ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಉಳಿಸ್ಕೋಬೇಕು ಅಥವಾ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹೌದಾ? ಹಾಗೆ ಇಲ್ಲಿ ಅವ್ರು ಹೇಳ್ತಾ ಇದಾರೆ ನಮ್ಮ ಪರ್ಫಾರ್ಮೆನ್ಸ್ ಮತ್ತಷ್ಟು ಉತ್ತಮವಾಗುವ ರೀತಿಯಲ್ಲಿ ನಾವು ಕಂಡ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಅದನ್ನು ಸ್ಟಾಪ್ ಮಾಡಬಾರ್ದು, ನಿಲ್ಲಿಸಬಾರ್ದು, ಒಂದು ಸ್ಥಿರವಾಗಿ ಇರಬಾರ್ದು, ಅದು ಚೇಂಜಸ್ ಆಗ್ತಾ ಇರಬೇಕು, ಬದಲಾವಣೆ. ಒಬ್ಬ ಕ್ರಿಕೆಟ್ ಪ್ಲೇಯರ್ ಒಂದ್ 2-3 ಮ್ಯಾಚಲ್ಲಿ 100 ಹೊಡೆದ್ಬಿಟ್ರೆ ನನ್ ಮುಗೀತು ಅನ್ನಂಗಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ಮತ್ತಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್ ಐ ಕ್ಯಾನ್ ಸೇ. ನೋಡಿ, ಈಗ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾ ಇದಾರೆ. ನಾವು ಯಾರಿಗೋ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಈಗ ಸುಮ್ಮನೆ ಥ್ಯಾಂಕ್ಸ್ ಅಂದ್ರೂ ಓಕೆ, ಇದು ಓಕೆ ತಾನೆ, ಥ್ಯಾಂಕ್ಸ್ ಅಂತ ಹೇಳಿದಂಗೆ ಆಯ್ತು. ಅದನ್ನ ಯಾವ್ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬಹುದು, ಯಾವ್ಯಾವ ರೀತಿ ಹೇಳ್ಬಹುದು ಅಂತ ಹೇಳ್ತಾರೆ. ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್ ಐ ಕ್ಯಾನ್ ಸೇ. ಯಾರೋ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ, ಅದಕ್ಕೆ ನನಗೆ ಅವ್ರಿಗೆ ಹೇಳ್ತದೆ ಏನಂತ, ಥ್ಯಾಂಕ್ಸ್ ಹೇಳಿದೆ. ಬಟ್ ಸಪೋಸ್ ಐ ಸೇ, ನಾನು ಈ ರೀತಿಯೂ ಕೂಡ ಅದನ್ನ ಹೇಳ್ಬಹುದು. ಸಪೋಸ್ ಟು ಥಿಂಕ್, ನಾವು ಯೋಚನೆ ಮಾಡ್ಬೋದು, ಅಯ್ಯೋ ನಾನು ಬರೀ ಥ್ಯಾಂಕ್ಸ್ ಅಂತ ಅಂದೆ, ಅದಿನ್ನೂ ಬೇರೆ ರೀತಿಯಲ್ಲಿ ಹೇಳ್ಬೋದಲ್ಲ, ಅವ್ರಿಗೆ ಇನ್ನೂ ಕ್ಲೋಸ್ ಆಗಿ ಇನ್ನೂ ಉತ್ತಮವಾಗಿ ಅವರಿಗೆ ಅವರ ಮನಸ್ಸಿಗೆ ಬಿಟ್ಟು ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂತ ಅವರು ಹೇಳ್ತಾರೆ. ಯಾವ ತರ? ಐ ಸೇ ಥ್ಯಾಂಕ್ಸ್ ಎ ಲಾಟ್. ಏನ್ ಹೇಳ್ಬೋದಾಗಿತ್ತು? ಥ್ಯಾಂಕ್ಸ್ ಎ ಲಾಟ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಅಂದ್ರೆ ಧನ್ಯವಾದ, ಥ್ಯಾಂಕ್ಸ್ ಎ ಲಾಟ್ ಅಂದ್ರೆ ತುಂಬಾ ಧನ್ಯವಾದಗಳು. ಇನ್ನು ಒಂದು ಮುಂದೆ ವುಡ್ ನಾಟ್ ಇಟ್ ಬಿ ಬೆಟರ್, ಅದಕ್ಕಿಂತ ಇದು ಉತ್ತಮ ಆಗಿರ್ತಾನೆ. ಥ್ಯಾಂಕ್ಸ್ ಅನ್ನೋದಕ್ಕಿಂತ ಥ್ಯಾಂಕ್ಸ್ ಎ ಲಾಟ್ ಅನ್ನೋದು ಉತ್ತಮವಾಗಿದೆ, ಬೆಟರ್ ಆಗಿದೆ, ಉತ್ತಮವಾಗಿ ಅದನ್ನ ಹೇಳ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಟೈಮ್ ಅಂಡ್ ದ ಸಿಚುವೇಶನ್ ವಿ ಕ್ಯಾನ್ ಟ್ರೈ ಅಂಡ್ ಇಂಪ್ರೂವ್ ದಿಸ್ ಈವನ್ ಫರ್ದರ್ ಅಂಡ್ ಸೇ. ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಅಂಡ್ ಟೈಮ್. ಯಾವ ರೀತಿ ಯಾವ ಒಂದು ಸಿಚುವೇಶನ್ ಇದೆ, ತುಂಬಾ ಸಹಾಯ ಮಾಡಿದ್ರೆ ಸುಮ್ಮನೆ ಥ್ಯಾಂಕ್ಸ್ ಹೇಳೋದಕ್ಕೂ, ಏನು ಥ್ಯಾಂಕ್ಸ್ ಅವನೇನೋ ಒಂದು ಸ್ವಲ್ಪ ಸಹಾಯ ಮಾಡಿರ್ತಾನೆ ಅವನಿಗೆ, ಹೇ ಥ್ಯಾಂಕ್ ಯು ವೆರಿ ಮಚ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಈ ತರ ಎಲ್ಲ ಸುಮ್ಮನೆ ಹೇಳೋದಲ್ಲ. ಥ್ಯಾಂಕ್ಸ್ ಎ ಲಾಟ್. ಆ ಸಿಚುವೇಶನ್ ನೋಡ್ಬೇಕು ಮತ್ತೆ ಟೈಮ್ ನೋಡ್ಬೇಕು. ಆ ಟೈಮ್ ಅಂಡ್ ಸಿಚುವೇಶನ್ ತಕ್ಕನಾಗಿ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ಹೇಳ್ತಾರೆ ನೋಡಿ. ಡಿಪೆಂಡಿಂಗ್ ಅಪಾನ್ ದ ಟೈಮ್ ಅಂಡ್ ದ ಸಿಚುವೇಶನ್ ವಿ ಕ್ಯಾನ್ ಟ್ರೈ ಅಂಡ್ ಇಂಪ್ರೂವ್ ದಿಸ್ ಈವನ್ ಫರ್ದರ್ ಅಂಡ್ ಸೇ. ನಾವು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು, ಹಾಗೇನೆ ಅದನ್ನ ಇಂಪ್ರೂವ್ ಮಾಡಬೇಕು. ದಿಸ್ ಈವನ್ ಫರ್ದರ್ ಅಂಡ್ ಸೇ, ಅದರ ಮುಂದುವರೆದು ನಾವು ಈ ರೀತಿ ಬದಲಾವಣೆ ಮಾಡ್ಕೋಬಹುದು. ಇನ್ನು ಹೇಳ್ತಾರೆ ಹೋಗ್ತಾರೆ ನೋಡಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನೋಡಿ, ಮೂರನೇ ತರ ಹೇಳ್ತಿದ್ದಾರೆ. ಥ್ಯಾಂಕ್ಸ್, ಥ್ಯಾಂಕ್ಸ್ ಎ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಆರ್ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು ಯಾವ ರೀತಿ ಹೇಳ್ತೀನಿ, ನಾನು ಹೃದಯಪೂರ್ವಕವಾಗಿ ನನ್ನ ಹೃದಯ ಅಂತರಾಳದಿಂದ ನಾನು ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅಂದ್ರೆ ಯಾವ್ದೋ ಒಂದು ಫಂಕ್ಷನಿಗೆ ಕರ್ಸಿರ್ತಾರೆ, ಅವ್ರು ಬರಕ್ ಆಗದೇ ಇರಲ್ಲ, ಅಂದ್ರೆ ಬರಕ್ ಆಗಲ್ಲ, ನಾನು ಯಾವ್ದೋ ಬಹಳ ಅರ್ಜೆಂಟ್ ಕೆಲಸ, ಬಹಳ ಇಂಪಾರ್ಟೆಂಟ್ ಪರ್ಸನ್ ಆದ್ರೂ ಬಂದ್ಬಿಡ್ತಾರೆ. ಯಾವುದೋ ಎಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮಗೆ ಅವಾಗ ಬಹಳ ಸಂತೋಷ ಆಗ್ಬಿಡುತ್ತೆ ಕೆಲಸದವರಿಗೆ. ಅವಾಗ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ಬೇಕಾದ್ರೆ, ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಬಹಳ ತುಂಬಾ ಮನಪೂರ್ವಕವಾಗಿ ಹೇಳ್ತೀವಿ. ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇರುತ್ತೆ. ಹಾಗೆ ಇಲ್ಲಿ ಇವ್ರು ಯಾವ ರೀತಿ ಹೇಳ್ತಾರೆ, ಅದಕ್ಕೆ ಟೈಮ್ ಅಂಡ್ ಸಿಚುವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. When we express our gratitude,
ದ ಟೈಮ್ ಅಂಡ್ ಸಿಚುವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಹೇಳಿರೋದು ನೋಡಿ. ಇನ್ನೊಂದು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ನಿಮ್ಮ ಆಗಮನಕ್ಕೆ ನಾನು ತುಂಬಾ ಆಭಾರಿ. ನೀವೆಲ್ಲ ಈ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ಹೇಳ್ತಾರಪ್ಪ ಧನ್ಯವಾದಗಳು, ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಾರೆ ಹೇಳಿದ ಯಾವ್ದೋ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ನೋಡಿದ್ರೆ ನೀವು ಅಲ್ಲಿ ಧನ್ಯವಾದಗಳು ಅಂತ ಹೇಳೋದಕ್ಕೂ ಅದನ್ನು ವಿಭಿನ್ನವಾಗಿ ಹೇಳಿದ್ರೆ ಅದು ಅತ್ಯುತ್ತಮವಾಗಿ ಇರುತ್ತೆ. ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳಿದ್ರು, ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ಅಥವಾ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ನೀವು ತುಂಬಾ ಸಹಾಯ ಮಾಡಿದ್ರು. ಅದಕ್ಕೆ ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಏನ್ ಹೇಳ್ತಾರೆ? ಹೃದಯಪೂರ್ವಕವಾಗಿದ್ದು, ಬಾಟಮ್ ಆಫ್ ಹಾರ್ಟ್ ಅಂಡ್ ಸೋ ಆನ್. ಏನಂತ? ನಿಮ್ಮಿಂದ ನನಗೆ ತುಂಬಾ ಸಹಾಯಕವಾಗಿದೆ, ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಿದೆ, ಹಾಗಾಗಿ ನಾನು ಮನಸ್ಪೂರ್ವಕ ಹೃದಯ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, 4 ರೀತಿ ಹೇಳಿದ್ದಾರೆ. 4 ways ಥ್ಯಾಂಕ್ಸ್ ಹೇಳೋದನ್ನೇ 4 types ಹೇಳಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹೆಂಗೆ ಹೇಳ್ತಾ ಹೋಗ್ಬೋದು. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಹಿಂಗೆ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಅಂತಿದ್ದ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ. ಇನ್ನೂ ಮುಂದೆ ಹೋಗಿ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಹೀಗೆ ಒಂದು ಥ್ಯಾಂಕ್ಸ್ ಹೇಳೋದನ್ನೇ ನಾವು ಹೇಗೆ ಉತ್ತಮ ಪಡಿಸ್ಕೋಬಹುದು, ಹೇಗೆ ಚೆನ್ನಾಗಿ ಹೇಳಬಹುದು ಅನ್ನೋದನ್ನ ಹೇಳಿದ್ದಾರೆ. ದಿಸ್ ಈಸ್ ಎ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಇಟ್ ಈಸ್ ಎ ಸಿಂಪಲ್ ಕೇಸ್. ಇದು ಒಂದು ಸರಳವಾಗಿರ್ತಕ್ಕಂತಹ ವಿಧಾನ, ಸರಳವಾಗಿರುವಂತಹ ವಿಷಯ. ಆದ್ರೂ ಕೂಡ ಎಕ್ಸ್ಪ್ರೆಸಿಂಗ್ ಮಾಡ್ತಕ್ಕಂಥದ್ದು ಏನಾಗಿದೆ, ತುಂಬಾ ಅದ್ಭುತವಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಬಟ್ when we think a little more, we can learn to do or say things in a better way by giving some thought to our action or speech. ನೋಡಿ, ಇಟ್ ಈಸ್ ಅ ಸಿಂಪಲ್ ಕೇಸ್. ಇಟ್ ಈಸ್ ಅ ಸಿಂಪಲ್, ಸುಮ್ಮನೆ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟೆಲ್ಲ ಬೇಕಾ ಅನ್ಬೋದು. ಆದ್ರೆ ನಾವು ಥಿಂಕ್ ಮಾಡಿ ನೋಡಿ, ಯೋಚನೆ ಮಾಡಿ ನೋಡಿ, ನಾವು ಹೇಗೆಲ್ಲ ನಮ್ಮ ಬಿಹೇವಿಯರ್ನ ಅಥವಾ ನಮ್ಮ ಆಟಿಟ್ಯೂಡ್ಸ್ ಅನ್ನ ಅಥವಾ ಆರ್ ಅವರ್ ಸ್ಪೀಕಿಂಗ್ ವೇ ಆರ್ ಅವರ್ ಇಂಪ್ರೂವ್ ಅವರ್ ವರ್ಡ್ಸ್, ಲ್ಯಾಂಗ್ವೇಜ್ ನಾವು ಹೇಗೆ ಬದಲಾವಣೆನ ಮಾಡ್ತೀವಿ. ಬಟ್ ವೆನ್ ವಿ ಥಿಂಕ್ ಎ ಲಿಟಲ್ ಮೋರ್, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನಾವು ಥಿಂಕ್ ಮಾಡಿದ್ದೆ ಆದ್ರೆ we can learn to do or say things in better way by giving some thought to our action or speech. ನಾವು ಸ್ವಲ್ಪ ಉತ್ತಮ ಯೋಚನೆ ಮಾಡಿದ್ದೆ ಆದ್ರೆ ನಮ್ಮ ಒಂದು ಆಕ್ಷನ್ಸ್ಗೆ ಅಥವಾ ನಮ್ಮ ಒಂದು ಮಾತಿನ ಶೈಲಿಗೆ ಯಾವ ತರ ಉತ್ತಮ ಮಾಡಬಹುದು. learn to do say things in better way by giving some thought to our action. ನಮ್ಮ ಆಕ್ಷನ್ಗೆ ಸ್ವಲ್ಪ ಚಿಂತನೆ ಮಾಡಿದ್ದೆ ಆದ್ರೆ ಅಥವಾ ನಾವು ಮಾತಾಡಿದ್ದೆ ಆದ್ರೆ ಎಷ್ಟು ಚೆನ್ನಾಗಿರ್ತದೆ. ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ ಇನ್ ಅವರ್ ಅರ್ಸ್ಟ್ವೈಲ್. ಇಂದಿನ ಅಂದ್ರೆ ಫಾರ್ಮರ್, ಅದು ಅರ್ಸ್ಟ್ವೈಲ್ ಅಂದ್ರೆ ಮಾಜಿ. ಫಾರ್ಮರ್ ಅಂದ್ರೆ ಗೊತ್ತಾಗುತ್ತೆ, FORMER ಅಂದ್ರೆ ಫಾರ್ಮ್. ಇಟ್ ಈಸ್ ಎ ಮಾಜಿ ವ್ಯಕ್ತಿ ಅಥವಾ ಹಿಂದಿರ್ತಕ್ಕಂಥವ್ರು ಅಂತ ಬರುತ್ತೆ. ಇದು ರೈತ, ಫಾರ್ಮರ್ ಅಂದ್ರೆ ಅಗ್ರಿಕಲ್ಚರ್ ರೈತ. ಓಕೆನಾ? ನೋಡಿ, ಫಾರ್ಮ್ FO ಅಂದ್ರೆ ಬೇರೆ, FL ಇಲ್ಲಿ ಇವ್ರು ಹೇಳ್ತಾ ಹೋಗ್ತಾರೆ, ಈ ಒಂದು ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್, ಒಂದು ವ್ಯಕ್ತಿ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಅಂದ್ರೆ ಇಷ್ಟು ಗಂಟೆ ಭೇಟಿ ಆಗ್ತಾ ಏನೋ ಒಂದು ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಯಾರವರು? ಹೂ ಆರ್ ಸೀನಿಯರ್ ಟು ಮೀ, ನಮಗಿಂತ ಸ್ವಲ್ಪ ದೊಡ್ಡವರು, ನಮಗಿಂತ ಹಿರಿಯ ಅಧಿಕಾರಿ, ನಿವೃತ್ತಿ ಆಗಿರ್ತಾರ ಏನೋ ಅವರು, ಹಿಂದೆ ಮಾಜಿ ಆಗಿರ್ತಾರೆ. ಹಿಂದಿನ ಒಬ್ಬ ಮಾಜಿ ವ್ಯಕ್ತಿ. ಇನ್ ಅವರ್ ಅರ್ಸ್ಟ್ವೈಲ್ ಕಂಪನಿ ಅಂದ್ರೆ ಹಿಂದೆ ಇವ್ರ ಜೊತೆಗೆ ಅಂದ್ರೆ ಇವ್ರಿಗಿನ್ನ ಸೀನಿಯರ್ ಆಗಿ
ಮ್ಯಾನೇಜರ್ ಆಗಿ, ಇವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಾರೆ, ಇವರಿಗಿಂತ ದೊಡ್ಡವರು. ಅವರು ರಿಟೈರ್ಡ್ ಆಗಿ ಅವರೆಲ್ಲ ಒಂದ್ಸರಿ ಸಿಕ್ಕಿರ್ತಾರೆ ಕಂಪ್ನಿಲಿ ಇರ್ತಕ್ಕಂಥವ್ರು. ಆವಾಗ ಐ ವಾಸ್ ಎ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್. ನೋಡಿ, ಈಗ ಹಿಂಗ ಸರ್ 6 ಗಂಟೆ ಹಂಗೆ ನಾನು ನಿಮ್ಮ ಹತ್ರ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ನಮಗಿಂತ ದೊಡ್ಡವರು, ನಮ್ಮನ್ನು ಅವರು ಇರಲ್ಲ ನಮ್ಮ ಜೊತೆಗೆ, ಅವ ಮೊದಲು ಮಾಜಿ ಆಗಿತ್ತು. ಆಯಿತು ಅಂತ ಅವ್ರು 6 ಗಂಟೆಗೆ ಅವರು ಕಾಯ್ತಿರ್ತಾರೆ. ಈಗ ನಾನು 6 ಗಂಟೆಗೆ ಹೋಗ್ಬೇಕಾಗಿರುತ್ತೆ, ಆದ್ರೆ ಏನಾಗುತ್ತೆ, ಲೇಟ್ ಆಗುತ್ತೆ. ಐ ವಾಸ್ ಎ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್. ಅಮೆಂಡ್ಸ್ ಮೀನ್ಸ್ ತಿದ್ದುಪಡಿ ಮಾಡ್ಕೊಳ್ಳೋದು. ಏನು, ನಾನು ತಪ್ಪಾಗಿದೆ ಸರಿಪಡಿಸ್ಕೋಬೇಕು ತಾನೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು. 6 ಗಂಟೆಗೆ ಬರ್ತಿದ್ದೆ, 6:30 ಹೋಗ್ಬಿಟ್ಟೆ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅಪಾಯಿಂಟ್ಮೆಂಟ್ಗೆ. ಟ್ರೈಂಗ್ ಟು ಮೇಕ್ ಅಮೆಂಡ್ಸ್, ಸರಿದೂಗಿಸ್ಕೋಬೇಕಲ್ಲ ನನ್ನ ತಪ್ಪನ್ನ. ಅವಾಗ ಹೇಳ್ತಾನೆ, ಐ ಸೆಡ್, ನಾನು ಹೇಳ್ತೀನಿ, ಐ ಆಮ್ ಸಾರಿ, ಐ ಮೇಡ್ ಯು ವೇಟ್. ಸದ್ಯ ನಾನು ತಪ್ಪಾಗ್ಬಿಡ್ತು, ನಾನು ನಿಮ್ಮನ್ನ ಕಾಯೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತೀನಿ. ಐ ಮೇಡ್ ಯು ವೇಟ್, ನಿಮಗೋಸ್ಕರ ಆಯ್ತು. ಆವಾಗ ಹೋ ಇಟ್ಸ್ ಓಕೆ ಈ ಸೆಡ್. ಓ ಇಟ್ಸ್ ಓಕೆ. ಅವ್ರು ಏನು ಹೇಳಿದ್ರು, ಇಟ್ಸ್ ಓಕೆ, ಏನೋ ಪಾಪ ಪ್ರಾಬ್ಲಮ್, ಟ್ರಾಫಿಕ್ ಯಾವುದೋ ಇರ್ಬೋದು ಅಂತ ಹೇಳಿ ಇಟ್ಸ್ ಓಕೆ ಜೊತೆಗೆ ಮತ್ತೆ ಹೇಳ್ತಾರೆ. ಆ್ಯಂಡ್ ಆ್ಯಡೆಡ್, ಇಟ್ಸ್ ಪ್ಲೆಷರ್ ವೇಟಿಂಗ್ ಫಾರ್ ಯು. ಅಯ್ಯೋ, ಇಟ್ಸ್ ಪ್ಲೆಷರ್, ನನ್ನ ಒಂದು ಇದು ಪ್ಲೆಷರ್ ಅಪ್ಪ, ನನಗೂ ಇಷ್ಟ ಆಯ್ತು ಅಂದ್ರೆ ಇವರು ಅವ್ರಿಗೋಸ್ಕರ ಅವ್ರ ಭೇಟಿ ಆಗ್ಬೇಕಂತ ಇವರು ಕಾಯ್ತಾ ಇರ್ತಾರೆ. ಇದು ನನಗೆ ಹಾಗಾಗಿ ಇಟ್ಸ್ ಪ್ಲೆಷರ್ ವೇಟಿಂಗ್ ಫಾರ್ ಯು. ಇನ್ನು ಕಾಯ್ದವ್ರಿಗೇನು ಬೇಸರ ಇಲ್ಲ, ನನ್ನ ಪ್ಲೆಷರ್ ನನಗೆ ಖುಷಿ ಇದೆ ಅಂತ ಅವರು ಹೇಳ್ತಾರೆ. ಐ ಫೆಲ್ಟ್ ಫ್ಲಾಟರ್ಡ್. ಒನ್ ಮೈಟ್ ಆರ್ಗ್ಯೂ that the other person might have said it without any thinking. I felt flattered. ಈಗ ಏನಾಗ್ಬಿಡ್ತು ಇವರಿಗೆ ನೋಡಿ, ಒಂಥರ ಆಗ್ಬಿಡುತ್ತೆ. ಅವಾಗ ಸೀನಿಯರ್, ನಾನು ಜೂನಿಯರ್ ಅಥವಾ ಒಬ್ಬ ಜೂನಿಯರ್ ವ್ಯಕ್ತಿ ಸೀನಿಯರ್ ಕಾಣಿದಾಗ ಅವರು ಅಯ್ಯೋ ನಾನು ನಿನ್ನ ಕಾಯಿ ಭಾಳ ಇದಿತ್ತ ಬಂದ್ಬಿಟ್ರೆ ನಮಗೆ ಒಂಥರ ಆಗ್ಬಿಡುತ್ತೆ ಅವಾಗ. ಹಾಗಾಗಿ ಒಂಥರ ವಿಲ ಒತ್ತಡ. ಫ್ಲಾಟರ್ ಅಂದ್ರೆ ವಿಲ ಹಾಗೆ ಒದ್ದಾಡೋ ಹಾಗೆ ಮಾಡ್ಬಿಡ್ತು. ಒನ್ ಮೈಟ್ ಆರ್ಗ್ಯೂ ದಟ್ ದ ಅದರ್ ಪರ್ಸನ್ ಮೈಟ್ ಹ್ಯಾವ್ ಸೆಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್. ಹೀಗೆ ಏನೇ ಒಂದು ಥಿಂಕ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದನ್ನ ಇವರು ಹೇಳ್ತಾರೆ. Even then, I would say that I like to hear such statements unless, of course, they were said ಸಾರ್ಕ್ಯಾಸ್ಟಿಕಲಿ. ಅಂದ್ರೆ ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ವ್ಯಂಗ್ಯ ಮಾಡ್ತಾ ಇದ್ರೆ. ನಾನೇನಂತ ದೊಡ್ಡ ವ್ಯಕ್ತಿ ಅಲ್ಲ, ಅವ್ರ ಕೈ ಕೆಳಗಿರ್ತಕ್ಕಂತಹ ವ್ಯಕ್ತಿ, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಈಗ ಆ ಒಂದು ನೋಡಿ, ದೊಡ್ಡ ವ್ಯಕ್ತಿಯನ್ನ ಕಾಯೋದಕ್ಕೆ, ದೊಡ್ಡ ಸೀನಿಯರ್ನ ಕಾಯೋದಕ್ಕೆ ಜೂನಿಯರ್ ವೇಟ್ ಮಾಡ್ರೆ ಇಟ್ಸ್ ನಾಟ್ ಪ್ಲೆಷರ್, ಇಟ್ ಈಸ್ ಎ ಪ್ಲೆಷರ್. ಆದ್ರೆ ಒಬ್ಬ ಸಣ್ಣ ವ್ಯಕ್ತಿ ಅಂದ್ರೆ ಕೆಳಗಿನ ಅಧಿಕಾರಿಯನ್ನ ದೊಡ್ಡ ಅಧಿಕಾರಿ ಕಾಯ್ತಾ ಇದಾರಂದ್ರೆ ಅದು ಅವ್ರಿಗೆ ಪ್ಲೆಷರ್ ಆಗಲ್ಲ. ಅವಾಗ ಏನಾಗುತ್ತೆ, ವ್ಯಂಗ್ಯವಾಗಿ ಮಾತನಾಡ್ತಾ ಇದಾರೆ ಅನ್ನೋದು ಕಲ್ಪನೆ ಬರುತ್ತೆ. ಅರ್ಥ ಆಗ್ತೀಯಾ? ಈಗ ಮಗನನ್ನ ತಂದೆ ಕಾಯೋದು ಅಷ್ಟು ಸೂಕ್ತ ಅಲ್ಲ. ಅದೇ ಮಗ ತಂದೆಯನ್ನ ಕಾಯೋದು, ಅವರು ಹೇಳ್ಬೋದು ನಮ್ಮ ಅಪ್ಪಾಜಿಗೋಸ್ಕರ ಕಾಯೋದು ನನ್ನ ಪ್ಲೆಷರ್ ಅಂತ, ನನ್ನ ಆದ್ಯ ಕರ್ತವ್ಯ ಅಂತ. ಹೌದಾ? ಮಗ ಹೇಳ್ಬೋದು, ಆದ್ರೆ ತಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಾಗೆ ಇಲ್ಲಿ ಒಬ್ಬ IAS ಆಫೀಸರ್, ಸೀನಿಯರ್ DC ಒಬ್ಬ ಯಾರೋ ಮಾಸ್ಟ್ರಿಗೋ ಒಬ್ಬ ಯಾರಿಗೊಬ್ಬರಿಗೆ ಕಾಯೋದು ಅಷ್ಟು ಸೂಕ್ತ ಅಲ್ಲ. ಆದ್ರೆ ನಾವು DC ಕಾಯೋದು ಬಹಳ ಸೂಕ್ತ ಅನಿಸುತ್ತೆ. ಅವಾಗ ನಾವು ಬೇಕಾದ್ರೆ ಆ ರೀತಿ ಹೇಳ್ಬೋದು. ಇಲ್ಲಿ ವ್ಯಂಗ್ಯವನ್ನು ಮಾತಾಡ್ದಂಗ ಆಯ್ತು. Even then, I would say that I like to hear such statements unless. ಅವಾಗ ನಾವು ಅವರು ಆ ಥರ ಅನ್ಕೊಂತಾರೆ, ಅನಾವಶ್ಯಕವಾಗಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಸ್, ಒಂದು ವ್ಯಂಗ್ಯವಾದ ಮಾತುಗಳನ್ನ. ಏನು ವ್ಯಂಗ್ಯ ಅಂದ್ರೆ ಏನ್ ಮಾತಾಡ್ರೆ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ರೀತಿ ಅರ್ಥ ಬರೋ ಹಾಗೆ ಮಾತಾಡೋದಪ್ಪ. ಹಾಗೆ ಕೇಳ್ಬೇಕಾಯ್ತಲ್ಲ ಅಂತೇಳಿ ಅನ್ಕೊಂಡು. ಆಫ್ ಕೋರ್ಸ್ ದೇ ವರ್ ಸೆಡ್ ಸಾರ್ಕ್ಯಾಸ್ಟಿಕಲಿ, ವ್ಯಂಗ್ಯವಾಗಿ ಮಾತನಾಡುವುದು. ಅವ್ರು ಏನ್ ಹೇಳಿದ್ರು, ವ್ಯಂಗ್ಯವಾಗಿ ಸಾರ್ಕ್ಯಾಸ್ಟಿಕಲಿ ಅನ್ನೋದು ಏನಂತಿದೆ, ಸಾರ್ಕ್ಯಾಸ್ಟಿಕಲಿ.
Sarcastically ಅಂದ್ರೆ a way of using words that are opposite of what you mean. ನೀವೇನು ಅರ್ಥ ಮಾಡಿಕೊಡಿದ್ರ ಅದಕ್ಕೆ ವಿರುದ್ಧವಾಗಿ ಮಾತನಾಡೋದು. ಪಾಪ ಅವ್ರು ಹೇಳಿದ್ರು, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ನಿಮಗೋಸ್ಕರ ಕಾಯಿಸ್ಬಿಟ್ಟೆ, ನಿಮ್ಮನ್ನು ಕಾಯಿಸ್ಬಿಟ್ಟೆ, ನಾನು ಬರೋದು ಲೇಟ್ ಆಯ್ತು ಅಂದರೆ ಆವಾಗ ನಿನಗೆ ಕಾಯಿದ್ರೆ ನಾನು ನಿನ್ನ ಕಾಲದಿಂದ ನನ್ನ ಭಾಳ ಪ್ರೆಷರ್ ಇದೆ ಅಂದರೆ ಒಂಥರ ವ್ಯಂಗ್ಯವಾಗಿ ಮಾತಾಡ್ದಂಗೆ ಆಯ್ತು. ಅದಕ್ಕೆ ಯಾವ ರೀತಿ ಹೇಳ್ತಾರೆ, ದೇವರ್ ಸೆಡ್ ಸಾರ್ಕ್ಯಾಸ್ಟಿಕಲಿ, ವ್ಯಂಗ್ಯವಾಗಿ ಮಾತನಾಡೋದು ಅಂತ ಅರ್ಥ. ಆ ರೀತಿ ಮಾತಾಡ್ದಂಗೆ ಆಯ್ತು. ಅದು ಒಂಥರ ಅಷ್ಟು ನಾಟ್ ಗುಡ್, ನಾಟ್ ಬೆಟರ್ ವೇ ಆಫ್ ಸ್ಪೀಕಿಂಗ್ ಅಂತ ಇವ್ರು ಹೇಳ್ತಾರೆ. When we speak about saying or doing things better, a question arises up about comparison. When we speak about saying or doing things better, ನೋಡಿ ಈಗ ಆ ಥರ ಮಾತಾಡ್ತಾರೆ. ಈಗ ನಾವು ಮಾತನಾಡುವಂತಹ ರೀತಿ, ಈಗ ನಾನು ಹೇಳಿದೆ ಥ್ಯಾಂಕ್ಸ್, ಇವಾಗ ಹೇಳಿದ್ದಕ್ಕೂ ನೆಕ್ಸ್ಟ್ ಇನ್ನೊಂದು ಟೈಮ್ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ ಅಲ್ಲಿ ಅವಾಗ ಕಂಪ್ಯಾರಿಸನ್ ಅಂತ ಬರುತ್ತೆ, ಹೋಲಿಕೆ. ಅದಕ್ಕೆ ಆ ಥರ ಏನು ಹೇಳ್ತಾರೆ ನೋಡಿ, ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ಎ ಕ್ವಶನ್ ಅರೈಸಸ್ ಅಬೌಟ್ ಕಂಪ್ಯಾರಿಸನ್. ಆ ಪ್ರಶ್ನೆ ಉಟ್ಕೊಳುತ್ತೆ, ಹೋಲಿಕೆ ಅಂತಕ್ಕಂಥ ಒಂದು ಪದ ಅಥವಾ ಒಂದು ಕಂಪ್ಯಾರಿಸನ್ ಉಟ್ಕೊಳ್ಳುತ್ತೆ. ಬಿಕಾಸ್ ಬೆಟರ್ ಯೂಶುವಲಿ ಫಾಲೋಸ್ ದ್ಯಾನ್ ವೈಸ್ ಪೀಪಲ್ ಸೇ ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಅವರ್ ಓನ್ ಸೆಲ್ಸ್. ಅವಾಗ ಬುದ್ಧಿವಂತರೆಲ್ಲ, ಮಹಾನ್ ಪಂಡಿತರು ಅವರೆಲ್ಲ ಹೇಳ್ತಾರೆ, ಏನು ಕಂಪ್ಯಾರಿಸನ್ ಮಾಡ್ಕೋಬೇಕು, ನಮಗೆ ನಾವೇ ಕಂಪ್ಯಾರಿಸನ್ ಮಾಡ್ಕೋ, ಬೇರೆಯವ್ರ ಜೊತೆಗಲ್ಲ. ಇಲ್ಲಿ ಇವತ್ತು ಪ್ರಪಂಚದಲ್ಲಿ ಜಗತ್ತಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಮನ್ನು ನೀವೇ ಹೋಲಿಕೆ ಮಾಡ್ಕೊಳ್ಳೋಕೆ ಯಾರು ಹೊರಡಿಲ್ಲ. ನಿಮ್ಮ ಪೇರೆಂಟ್ಸ್ ಎಲ್ಲರೂ ನೋಡು, ಆ ಹುಡುಗ ಎಷ್ಟು ಚೆನ್ನಾಗಿ ಓದ್ತತೆ, ಎಷ್ಟು ಚೆನ್ನಾಗಿ ಬರೆಯುತ್ತೆ, ಹೆಂಗ್ ಶಾಲೆಗೆ ಹೋಗುತ್ತೆ ಅಂತ ಬೇರೆಯವ್ರಿಗೆ ಕಂಪೇರ್ ಮಾಡಿ ನಿಮ್ಮನ್ನು ಬೈತಾರ ಹೊತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ನಿಮಗೆ ಕಂಪ್ಯಾರಿಸನ್ ಮಾಡಿ ಬೈಯಲ್ಲ. ನೀವು ಹೇಳ್ಬೋದು, ನಿಮ್ಮ ತಂದೆ ತಾಯಿಗಳು ಹೇಳ್ಬೋದು, ನೋಡಪ್ಪ ಹೋದ್ ಸರಿ ಟೆಸ್ಟ್ ಅಲ್ಲಿ ಬರೇ 50% ಫಸ್ಟ್ ಕ್ಲಾಸ್ ಬಂದೆ ಹೋದ್ ಸರಿ ಟೆಸ್ಟ್, ಈ ಸರಿ ನೋಡು ಡಿಸ್ಟಿಂಕ್ಷನ್ ಬರಬೇಕು ಅಂತ ನಿನ್ನ ಪರ್ಫಾರ್ಮೆನ್ಸ್ ಅನ್ನೇ ಕಂಪ್ಯಾರಿಸನ್ ಮಾಡು. ಅವ್ರು ಹಂಗೆ ಮಾಡಲ್ಲ. ನೋಡ ಹುಡುಗೆಲ್ಲ ಡಿಸ್ಟಿಂಕ್ಷನ್ ಬಂತು, ನೀನು ಬರೀ ಫಸ್ಟ್ ಕ್ಲಾಸ್ ಬಂತು, ಈಗ ಹೇಳ್ತಾರೆ ಹೊರತು ನೀನು ಇಂಪ್ರೂವ್ಮೆಂಟ್ ಆಗಿದ್ರು ಕೂಡ ಬೇರೆಯವ್ರನ್ನ ತೋರಿಸಿ ಕಂಪ್ಯಾರಿಸನ್ ಮಾಡ್ತಾರೆ ಹೊರತು ನಿನ್ನ ಪರ್ಫಾರ್ಮೆನ್ಸ್ ಅನ್ನ ನಿನಗೆ ಕಂಪ್ಯಾರಿಸನ್ ಮಾಡಿ ಹೇಳಲ್ಲ. ಅದಕ್ಕೆ ವೈಸ್ ಮೆನ್ ಅಂದ್ರೆ ಬುದ್ಧಿವಂತರು, ಮಹಾಪಂಡಿತರೆಲ್ಲ ಹೇಳ್ತಾರೆ, ವೈಸ್ ಪೀಪಲ್ ಸೇ, ಮಹಾನ್ ಬುದ್ಧಿವಂತರೆಲ್ಲ ಒಂದು ಥಿಂಕರ್ಸ್ ಅವ್ರು ಹೇಳ್ತಾರೆ ಏನಂತ, ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್. ಕಂಪೇರ್ ಮಾಡ್ಕೋಬೇಕು, ನಮಗೆ ಕಂಪೇರ್ ಮಾಡ್ಕೋಬೇಕು. ಅಂದ್ರೆ ಇವತ್ತು ಪರ್ಫಾರ್ಮೆನ್ಸ್ ಹೇಗಿದೆ ನಂದು, ನಾಳೆ ಪರ್ಫಾರ್ಮೆನ್ಸ್ ಹೇಗಿರಬೇಕು, ಹೇಗಿತ್ತು ಮುಂದೆ ಹೇಗಿದೆ, ಇವತ್ತು ಹೇಗಿದೆ ನಾಳೆ ಹೇಗಿರ್ಬೇಕು ಅನ್ನೋದನ್ನ ಕಂಪೇರ್ ಮಾಡ್ತೀವಿ. ಪರ್ಫಾರ್ಮೆನ್ಸ್ ಅವರ್ ಸೆಲ್ಸ್ ವಿತ್ ಅವರ್ ಓನ್ ಸೆಲ್ಸ್, ನಮ್ಮಷ್ಟೇ ನಾವೇ ನಮ್ಮನ್ನ ನಮಗೆ ಹೋಲಿಕೆ ಮಾಡ್ಕೋಬೇಕು. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಅಂಡ್ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ನೌ. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್. ನೋಡಿ, ಹೋದ ವರ್ಷದ ಒಂದು ಪರ್ಫಾರ್ಮೆನ್ಸ್, ಹೋದ ವರ್ಷ ನಾನು ಯಾವ ರೀತಿ ಪಾಠ ಮಾಡ್ತಾ ಇದ್ದೆ, ಹೋದ ವರ್ಷ ನಾನು ಯಾವ ರೀತಿ ಓದಿದೆ, 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೆ, ಎಲ್ಲ ಸಬ್ಜೆಕ್ಟಲ್ಲಿ ಎಷ್ಟು ಆಗಿದೆ, ಇಂಗ್ಲೀಷಲ್ಲಿ ಎಷ್ಟು ತಗೊಂಡಿದ್ದೆ ಅಂತ ನಿಮಗೆ ಗೊತ್ತಿದೆ. ಹೋದ ವರ್ಷ ಎಕ್ಸಾಮಲ್ಲಿ ಎಷ್ಟು ಆಗಿದೆ, ಹಾಗಾದ್ರೆ ಈ ವರ್ಷ ಎಷ್ಟು ತಗೊಂಡಿದ್ರಿ ಅನ್ನೋದ್ರ ಬಗ್ಗೆ ಕಂಪೇರ್ ಮಾಡಬಹುದು. ಹೋದ ವರ್ಷ ನೀವು 70% ತಗೊಂಡಿದ್ದಪ್ಪ ಇಂಗ್ಲೀಷ್, 70 ಮಾರ್ಕ್ಸ್ ತಗೊಂಡಿದ್ದೆ, ಈಗ 80 ಮಾರ್ಕ್ಸ್ ತಗೊಂಡ್ರೆ ನೀನು ಇಂಪ್ರೂವ್ ಆಗಿದೆ, ಬೆಟರ್ ಆಗಿದೆ ನಿನ್ನ ಪರ್ಫಾರ್ಮೆನ್ಸ್ ಅಂತ. ನಿನ್ನ ಪರ್ಫಾರ್ಮೆನ್ಸ್ ಅನ್ನ ಈ ವರ್ಷದ ಒಂದು ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ಈಗಿನ ಪರ್ಫಾರ್ಮೆನ್ಸ್ ಹೋಲಿಕೆ ಮಾಡ್ಕೋಬೇಕೇನೋ ವಿನಃ ಬೇರೆಯವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೋಲಿಕೆ ಮಾಡ್ಕೋಬಾರ್ದು ಅಂತ ಬುದ್ಧಿವಂತರು ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಪಂಡಿತರು, ಮಹಾಪಂಡಿತರು, ಮಹಾಜ್ಞಾನಿಗಳು ಹೇಳಿರುವಂತ ಮಾತಿದು. ಇಟ್ಸ್ ವೆರಿ ಸೂಟಬಲ್. ನಮ್ಮನ್ನ ನಾವಿಗೆ ಹೋಲಿಕೆ ಮಾಡ್ಕೋಬೇಕು, ವಿನಃ ಬೇರೆಯವರಿಗೆ ಹೋಲಿಕೆ ಮಾಡ್ಕೋಬಾರ್ದು. I should compare my performance of last year and see whether I am doing better or not now. ಅವಾಗ ನಾವು ಹೋದ್ಸಲಿಗಿಂತ ನಾನು ಚೆನ್ನಾಗಿ ಮಾಡಿದ್ದೋ ಇಲ್ವೋ, ಪರ್ಫಾರ್ಮೆನ್ಸ್ ನಂದು ಇಂಪ್ರೂವ್ ಆಗಿದೆಯೋ ಇಲ್ವೋ, ಉತ್ತಮ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹೌದಾ ಇಲ್ಲ? ಹಾಗಾಗಿ
ನಾವು ಪ್ರತಿ ದಿನನೂ ಕೂಡ ಪ್ರತಿ ಕ್ಷಣನೂ ಕೂಡ ನಾವು ಮಾತಾಡೋದಿರಲಿ, ನಮ್ಮ ಕೆಲಸ ಇರಲಿ, ನಮ್ಮ ಪರ್ಫಾರ್ಮೆನ್ಸ್ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು ಅಂತೇಳಿ ಲೇಖಕರು ಹೇಳಿದ್ದಾರೆ. ಓಕೆ ಚಿಲ್ಡ್ರನ್, ಟುಡೇಸ್ homework questions. The first question in the comprehension question number 3 and question number 4. Question number 3 and question number 4. What are the ways in which we usually thank a person for having helped us? Idon question. How do you react if others make you wait? ಬೇರೆಯವ್ರು ನಿಮಗೆ ವೆಯ್ಟ್ ಮಾಡೋ ಹಾಗೆ ಮಾಡಿದ್ರೆ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನ 2 ಕ್ವಶನ್ಸ್ ನಾಳೆ ಹೋಮ್ವರ್ಕ್ಗೆ ಆ 2 ಕ್ವಶನ್ ಬರ್ಕೊಂಡು. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.